ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ. ನಾನು ಸೃಷ್ಟಿ ನಾಯ್ಕ್. ಶಿರಸಿ ಗ್ರಾಮೀಣ ಠಾಣೆ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿದ್ದು ಅಂತರ್ಜಿಲ್ಲಾ ದನಗಳ್ಳರನ್ನು ಹೆಡೆಮುರಿ ಕಟ್ಟಿದ್ದಾರೆ. ಆರೋಪಿತರಿಂದ 3 ಜಾನುವಾರುಗಳನ್ನು ರಕ್ಷಣೆ ಮಾಡಲಾಗಿದ್ದು, ಕೃತ್ಯಕ್ಕೆ ಬಳಸಿದ್ದ ಮಹೇಂದ್ರ ಪಿಕಪ್ ಹಾಗೂ ಬೈಕ್ ಅನ್ನು ಪೊಲೀಸರು ವಶಪಡಿಸಿಕೊಂಡು ಹೆಚ್ಚಿನ ತನಿಖೆ ಕೈಗೊಂಡಿದ್ದಾರೆ. ಶಿರಸಿ ತಾಲೂಕಿನ ಬಳಗೇರಿ ಸರಗುಪ್ಪದಲ್ಲಿ ರಾಮಚಂದ್ರ ನರಸಿಂಹಗೌಡ ಮತ್ತು ಅವರ ಸಹೋದರರ ಕೊಟ್ಟಿಗೆಯಲ್ಲಿ ಕಟ್ಟಿದ್ದ 4 ಎತ್ತು ಹಾಗೂ 3 ಹೋರಿಗಳ ಕಳ್ಳತನವಾಗಿತ್ತು. ಈ ಬಗ್ಗೆ ಶಿರಸಿ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು ಪ್ರಕರಣ ಭೇದಿಸಲು 3 ತಂಡಗಳನ್ನು ರಚಿಸಿದ್ರು. ನಿನ್ನೆ ದನಗಳ್ಳತನ ಮಾಡಿದ ಅಂತಾರಾಜ್ಯ ಗ್ಯಾಂಗ್ ಅನ್ನ ಪೊಲೀಸರ ತಂಡ ಪತ್ತೆ ಹಚ್ಚಿ ದಸ್ತಗಿರಿ ಮಾಡುವಲ್ಲಿ ಯಶಸ್ವಿಯಾಗಿದೆ. ಹಾವೇರಿ ಜಿಲ್ಲೆಯ ಹಾನಗಲ್ ತಾಲೂಕಿನ ಹಿರೂರುಗೊಲ್ಲರ್ ಬಿಡಾರದ ಮೋಹನ್ ಗೊಲ್ಲರ್, ಬಸವರಾಜ್ ಗೊಲ್ಲರ್, ಅವಿನಾಶ್ ಗೊಲ್ಲರ್, ಸುರೇಶ್ ಗೊಲ್ಲರ್, ಬಸವರಾಜ್ ಗೊಲ್ಲರ್ ಹಾಗೂ ಅಕ್ಕಿಯಾಲೂರಿನ ಆಯೂಬ್ ಅನೀಬ್ ಸಾಬ್ನನ್ನ ಬಂಧನ ಮಾಡಿ ಕ್ರಮ ಜರುಗಿಸಲಾಗಿದೆ. ಅಲ್ಲದೆ ಆರೋಪಿತರಿಂದ 3 ಜಾನುವಾರುಗಳನ್ನು ರಕ್ಷಿಸಲಾಗಿದೆ ಹಾಗೂ ಕಳವು ಕೃತ್ಯಕ್ಕೆ ಉಪಯೋಗಿಸಲಾದ ಒಂದು ಮಹೀಂದ್ರ ಪಿಕಪ್ ಹಾಗೂ ಬೈಕ್ ಅನ್ನ ಪೊಲೀಸರು ಜಪ್ತಿ ಮಾಡಿದ್ದಾರೆ. ಪಂಚಾಯತ್ ಬಳಗೆರೆ ಇರುವಂತಹ ಗ್ರಾಮ ಮಜರಲ್ಲಿ ನರಸಿಂಹ ಬೀರಾಗೌಡ, ಸುಬ್ಬರಾಮಗೌಡ ಹೇಳುವಂಥ ಇಲ್ಲಿ ಮನೆ ಇರುವಂಥದ್ದು ಇಲ್ಲಿ ಅರ್ಧ ಕಿಲೋಮೀಟರ್ ಪಕ್ಕದಲ್ಲಿ ಇಲ್ಲಿ ಜಮೀನಿದೆ. ಜಮೀನಲ್ಲಿ 2 ಕೊಟ್ಟಿಗೆಗಳು ಇದ್ದಾವೆ. ಅಲ್ಲಿ ಕಟ್ಟುವಂಥ 8 ದನಗಳನ್ನು ರಾತ್ರಿ ಬಂದು ಕಳ್ಳತನ ಮಾಡಿದ್ದಾರೆ. ಯಾರು ಗೊತ್ತಾಗಲಿಲ್ಲ. ಹಾಗಾಗಿ ಇದು ಈ ಗ್ರಾಮೀಣ ಭಾಗದಲ್ಲಿ ನಮ್ಮ ಹಳ್ಳಿಯಲ್ಲಿ ಅಲ್ಲಲ್ಲ ಮನೆ ಇರ್ತದೆ. ಇಲ್ಲಿ ಬದುಕುವಂಥದ್ದೇ ಕಷ್ಟ ಆಗಿದೆ ಈಗಿನ ದಿನದಲ್ಲಿ. ಈಗಾಗಲೇ ಪೊಲೀಸರು ಬಂದು ಎನ್ಕ್ವೈರಿ ಮಾಡ್ತಾ ಇದ್ದಾರೆ. ಹಾಗಾಗಿ ಇದು ತನಿಖೆ ಆಗಿ ಅವರನ್ನು ಸೂಕ್ತವಾಗಿ ಕ್ರಮ ತಗೊಳ್ಬೇಕು. ಇಲ್ಲಾಂದರೆ ಇಲ್ಲಿ ಮುಂದಿನ ದಿವಸದಲ್ಲಿ ಜೀವನ ಮಾಡೋದು ಬಹಳ ಕಷ್ಟ ಇದೆ. ರೈತರ ಜೀವನ ಮಾಡೋದು